ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿ ಐತಿಹಾಸಿಕ ರಿಸಲ್ಟ್ ಬಂದಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ 26.34% ಫಲಿತಾಂಶ ಜಿಗಿತ ಕಂಡಿದೆ. 94.1% ಮಕ್ಕಳು ಪಾಸ್ ಆಗಿದ್ದಾರೆ. ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಸೇರಿ 7 ಮಕ್ಕಳಿಗೆ 625ಕ್ಕೆ 625 ಅಂಕ ಬಂದಿದೆ. ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ, ಉತ್ತರ ಕನ್ನಡಕ್ಕೆ ತೃತೀಯ ಸ್ಥಾನ ಸಿಕ್ಕಿದೆ. ಎಸ್ಎಸ್ಎಲ್ಸಿಯಲ್ಲಿ ಒಟ್ಟು 7,26,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ರೆ, ಈ ವಿವಾದದ ಮಧ್ಯೆನೇ ತೃತೀಯ ಭಾಷೆ ಹಿಂದಿಯಲ್ಲಿ 9,487 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. 21 ವಿದ್ಯಾರ್ಥಿಗಳಿಗೆ 625ಕ್ಕೆ 624 ಅಂಕ, 28 ವಿದ್ಯಾರ್ಥಿಗಳಿಗೆ 623 ಅಂಕಗಳು, 74 ವಿದ್ಯಾರ್ಥಿಗಳಿಗೆ 625ಕ್ಕೆ 622 ಅಂಕ, 621 ಅಂಕ ಪಡೆದ 98 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಜಯಪುರ ಜಿಲ್ಲೆ ಈಗ ಉತ್ತಮ ಪ್ರದರ್ಶನವನ್ನ ತೋರಿದೆ. 94% ಮೂಲಕ ಗಮನ ಸೆಳೆದಿದೆ ವಿಜಯಪುರ ಜಿಲ್ಲೆ. ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೀರಾ ಕಳಪೆ ಪ್ರದರ್ಶನ ಕಂಡಂತಹ ಜಿಲ್ಲೆ. ಕೇವಲ 78% ಮೂಲಕ ಕಳಪೆ ಪ್ರದರ್ಶನ. ಆದರೆ ಈ ಬಾರಿ ಉತ್ತಮ ಪ್ರದರ್ಶನವನ್ನ ತೋರಿದೆ. ಕಳಪೆ ಪ್ರದರ್ಶನ ನೀಡಿದ್ದಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಳಪೆ ಪ್ರದರ್ಶನದ ಹಿನ್ನೆಲೆಯಲ್ಲಿ ಉತ್ತಮ ರಿಸಲ್ಟ್ ಪಡೆಯೋದಕ್ಕೆ ಈ ಬಾರಿ ಸಾಕಷ್ಟು ಸರ್ಕಸ್ ಮಾಡಲಾಯಿತು. ಸಿಂದಗಿ, ಬಸವನ ಬಾಗೇವಾಡಿ, ಚಡಚಣ ಭಾಗದಲ್ಲಿ ಡಂಗೂರ ಸಾರಿದ್ದಂತಹ ಬಿಇಒ ಸಂಜೆ ಮೊಬೈಲ್, ಟಿವಿ ಆಫ್ ಮಾಡೋದಕ್ಕೆ ಡಂಗೂರ ಸಾರಲಾಗ್ತಾ ಇತ್ತು. ಬೆಳಗಿನ ಜಾವ 5 ಗಂಟೆಗೆ ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ಶಿಕ್ಷಕರು ವಿಚಾರಿಸ್ತಾ ಇದ್ರು. ಜಿಲ್ಲೆಯಾದ್ಯಂತ ಸ್ಪೆಷಲ್ ಡ್ರೈವ್ ನಡೆದಿದ್ದಂತಹ ಸಂದರ್ಭ. ಜಿಲ್ಲಾ ಶಿಕ್ಷಣ ಇಲಾಖೆ ಸಂಜೆ ಆಗ್ತಾ ಇದ್ದಂತೆ ಎಸ್ಎಸ್ಎಲ್ಸಿ ಮಕ್ಕಳಿರುವಂತಹ ಮನೆಗಳಲ್ಲಿ ಟಿವಿ, ಮೊಬೈಲ್ ಬಂದ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು. ಕಳೆದ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಜಯಪುರ ಜಿಲ್ಲೆ ತೀರಾ ಕಳಪೆ ಮಟ್ಟಕ್ಕೆ ಕುಸಿದೋಗಿತ್ತು. ಇದನ್ನು ಮೇಲೆತ್ತೋದಕ್ಕಾಗಿ ಶಿಕ್ಷಣ ಇಲಾಖೆ ನಾನಾ ತರಹದ ತಂತ್ರಗಳನ್ನ ರೂಪಿಸಿತ್ತು. ಅದರಲ್ಲ ಏನಂತಂದರೆ ಟಿವಿಯನ್ನು ವೀಕ್ಷಣೆ ಮಾಡೋ ಹಾಗಿಲ್ಲ, ರಾತ್ರಿ ಸಂಜೆ 7ರ ನಂತರ ಡಂಗೂರವನ್ನು ಸಾರಿಸಿದ್ರು. ಟಿವಿ ಹಚ್ಚುವಾಗಿಲ್ಲ, ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಅಂತೇಳಿ ಡಂಗೂರ ಸಾರೋದ್ರ ಜೊತೆಗೆ ಶಾಲಾ ಶಿಕ್ಷಕರಿಗೆ ಒಂದು ಮಹತ್ವದ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಅಂದರೆ ನಸುಕಿನ ಜಾವ ಫೋನ್ ಮಾಡಬೇಕು ಮಕ್ಕಳಿಗೆ, ಅವ್ರನ್ನ ಎಬ್ಬಿಸಿ ವಿದ್ಯಾಭ್ಯಾಸ ಅಂದರೆ ಓದಲಿಕ್ಕೆ ಹಚ್ಚಬೇಕು. ಈ ರೀತಿಯಾದ ಜವಾಬ್ದಾರಿಗಳನ್ನ ಕೊಟ್ಟಿದ್ದರು. ಮಿಷನ್ 40 ಹೆಸರಲ್ಲಿ ಇದೊಂದು ಕಾರ್ಯಾಚರಣೆ ನಡೆದಿತ್ತು. ಇನ್ನೊಂದು ಕಡೆಗೆ ಈ ಬಾರಿಯ ರಿಸಲ್ಟನ್ನು ನೋಡ್ತಾ ಇದ್ರಿ, ಭಾರಿ ವ್ಯತ್ಯಾಸ ಕಂಡು ಬರ್ತಾಯಿದೆ. ಕಳೆದ ಬಾರಿ 78% ರಿಸಲ್ಟ್ ಆದರೆ ಈ ಬಾರಿ ಸಂಪೂರ್ಣವಾಗಿ 94% ಇದರಲ್ಲಿ ವ್ಯತ್ಯಾಸ ಕಂಡಿರುವಂಥದ್ದು. ಹೀಗಾಗಿ ಏನಂತಂದರೆ ನಮ್ಮ ಜೊತೆಗೆ ಶಿಕ್ಷಕರಿದ್ದಾರೆ, ಕೆಲ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಅವರೇ ಮಾತನಾಡ್ತಾರೆ. ಯಾವ ರೀತಿಯೆಲ್ಲ ಪ್ರಯತ್ನ ಪಟ್ಟಿದ್ದು, ಪ್ರಯತ್ನದ ಫಲ ಇವತ್ತು ಏನಾಗಿದೆ? ನಾವು ಪ್ರತಿ ದಿವಸ 4:15 ಶಿಕ್ಷಕರಿಗೆ ಕಾಲ್ ಮಾಡ್ತಿದ್ದೀವಿ. ವಿದ್ಯಾರ್ಥಿಗಳಿಗೆ ಕಾಲ್ ಮಾಡಿ ಅವ್ರು ಎದ್ದಾರೋ ಇಲ್ಲೋ, ಜೊತೆಗೆ ಮುಂಜಾನೆ 8:00ವರೆಗೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಹಾಕ್ತಿದ್ದೀವಿ ಸರ್. ಸಂಡೇಕೊಮ್ಮೆ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಹಾಕ್ತಿದ್ದೀವಿ. 180ಕ್ಕಿಂತಲೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳ ಕಡೆಯಿಂದಲೇ ತೆಗೆಸ್ಕೊಂಡು ವಿಷಯವಾರು ತೆಗೆಸ್ತಿದ್ದೀವಿ. ಆದರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನೋಡಿದ್ರೆ ನಮ್ಮ ಶಿಕ್ಷಣ ಇಲ್ಲ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಬಹಳ ಪ್ರಯತ್ನ ಪಟ್ಟಿದ್ದಾರೆ ಫಲಿತಾಂಶಕ್ಕಾಗಿ. ಯಾಕಂದರೆ ಕಳೆದ ಬಾರಿ ಏನಾಗಿತ್ತು? ಸರ್, ಹೋದ ವರ್ಷ ನಮ್ಮದು 34ನೇ ಸ್ಥಾನಕ್ಕಿದ್ದೇವೆ. ಈ ಸಾರಿ ನಾವು 17% ಎಂಕ್ರೇಜ್ ಆಗಿದ್ದೇವೆ. ಅಂದರೆ 22ನೇ ಸ್ಥಾನಕ್ಕೆ ನಾವು ಇದ್ದೇವೆ. ಅಂದರೆ ಹೋದ ಸರಿ 78 ಪಾಯಿಂಟ್ ಚಿಲ್ಲರೆ ಇದ್ದೀವಿ. ಈ ಸಾರಿ 94.16 ಇದ್ದೀವಿ. ಒಂದು ನಮ್ಮ ಮನಸ್ಸಿಗೆ ತೃಪ್ತಿ ತಂದಿದೆ ಈ ವರ್ಷ ರಿಸಲ್ಟು. ಯಾಕಂದ್ರೆ ಡಂಗೂರ ಸಾರೋದೆಲ್ಲ ಆಯ್ತಲ್ರಿ, ಮೊಬೈಲ್ ಯೂಸ್ ಮಾಡಬಾರ್ದು ಸಂಜೆ 7 ಗಂಟೆ ನಂತರ. ಸರ್, ನಾವು ಎಲ್ಲ ಕಡೆ ನಮ್ಮ ಸಿಂದಗಿ ಬಿಒ ಅವರು ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಡಂಗೂರ ಸಾರಿಸ್ಲಕ್ಕತ್ರ ಹಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.